ಬಸವ ವಾಹಿನಿಯ ಎಲ್ಲ ವೀಕ್ಷಕ ಬಂಧುಗಳಿಗೆ ವೈದ್ಯಶ್ರೀ ಮಾಡುವ ಅನಂತ ಶರಣಾರ್ಥಿಗಳು. ಆತ್ಮೀಯರೆಲ್ಲರಿಗೂ ಬಸವ ಯೋಗ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ, ಈ ದಿವಸ ಈ ಲಿವರ್ನ ಸಮಸ್ಯೆಗಾಗಿ ಯೋಗ ಅಂತಕ್ಕಂಥದ್ರ ಬಗ್ಗೆ ಹಲವಾರು ಮಾಹಿತಿಗಳನ್ನ ಕೊಡ್ತಾ ಇದ್ದೀನಿ. ಲಿವರ್ ಅಂತಕ್ಕಂಥದ್ದು ನಮ್ಮ ಶರೀರದಲ್ಲಿ ಸರ್ವ ವ್ಯಾಧಿಗಳ ಮೂಲ ಕಾರಣವಾಗಿರ್ತಕ್ಕಂಥದ್ದು. ಇದು ಒಂದು ಕೂಡ ಹೌದು. ಅಂದರೆ ನಮ್ಮ ಶರೀರದಲ್ಲಿ ಮೆದುಳನ್ನು ಬಿಟ್ಟರೆ ಎರಡನೇ ಮೆದುಳು ಏನಾದರೂ ಇದ್ದರೆ ಅದಕ್ಕೆ ಲಿವರ್ ಅಂತ ಕರೀತಾರೆ. ಹಲವಾರು ಡಿಸಿಷನ್ಗಳನ್ನು, ನಮ್ಮ ಶರೀರದಲ್ಲಿ ಆಗ್ತಕ್ಕಂಥ ಹಲವಾರು ಕ್ರಿಯೆಗಳಿಗೆ ಒಂದು ಡಿಸಿಷನ್ನ ತೆಗೆದುಕೊಳ್ತಕ್ಕಂಥದ್ದು ನಮ್ಮ ಲಿವರ್. ಇಲ್ಲಾಂದರೆ ಏನೇ ಒಂದು ಕೆಲಸ ಆಗಬೇಕಂದ್ರೂ ಕೂಡ ನಮ್ಮ ಮೆದುಳಿನ ಡಿಸಿಷನ್ ಬಹಳ ಮುಖ್ಯವಾಗಿರ್ತದೆ. ಈಗ ನನ್ನ ಕೈ ಮೇಲೆತ್ತಬೇಕಂದ್ರೆ ನನ್ನ ಮೆದುಳು ಕೈ ಮೇಲೆತ್ತಲಿಕ್ಕೆ ಸಹಾಯ ಮಾಡಿದ್ರೆ ಮಾತ್ರ ನಾನು ಕೈ ಮೇಲೆತ್ತಲಿಕ್ಕಾಗೋದು. ಅದು ಆದೇಶ ಮಾಡಿದರೆ ಮಾತ್ರ ನಾನು ಮೇಲೆತ್ತಲಿಕ್ಕಾಗೋದು. ಇಲ್ಲಾಂದರೆ ಮೆದುಳಿಗೂ ಮತ್ತು ಕೈಗೂ ಸರಿಯಾಗಿ ಕನೆಕ್ಷನ್ ಇಲ್ಲದೆ ಇದ್ದರೆ ನನ್ನ ಯಾವುದೇ ಚಲನೆಯನ್ನು ಕೂಡ ನಾವು ಮಾಡಲಿಕ್ಕೆ ಆಗಲ್ಲ. ಹಾಗೆ ಮೆದುಳಿನ ಭಾಗವನ್ನು ಬಿಟ್ಟರೆ ಇನ್ನೊಂದು ಅತಿ ಅದ್ಭುತವಾಗಿರ್ತಕ್ಕಂಥ ಒಂದು ಅಂಗ, ನಮ್ಮ ಶರೀರದ ಅಂಗಾಂಗಗಳಿಗೆ ಕಾರ್ಯ ಸೂಚನೆಯನ್ನು ಮಾಡಲಿಕ್ಕೆ ಇರ್ತಕ್ಕಂಥ ಅಂಗ ಅಂದರೆ ನಮ್ಮ ಲಿವರ್. ಆದರೆ ಆ ಲಿವರ್ನಲ್ಲಿ ನಾವು ಎಷ್ಟು ಕೊಳೆಯನ್ನು ತುಂಬಿಕೊಂಡಿದ್ದೇವೆ ಅಂದರೆ, ಇತ್ತೀಚೆಗೆ ನಾನು ಹೇಳ್ತಾನೆ ಇದ್ದೀನಿ, ನಮ್ಮ ದೇಶದಲ್ಲಿ ಕಾಯಿಲೆ ಬರ್ತಾ ಇರತಕ್ಕಂಥದ್ದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನಂತ ಹೇಳಿದ್ರೆ, ನಾವು ತೆಗೆದುಕೊಳ್ತಾ ಇರತಕ್ಕಂಥ ಔಷಧಿಗಳಿಂದ. ಕಾಯಿಲೆ ವಾಸಿ ಆಗ್ಲಿಕ್ಕೆ ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ, ಅದರಿಂದ ಕಾಯಿಲೆ ಬರ್ತಾ ಇದೆಯಲ್ಲ ಅಂತ ಹೇಳ್ತಾರಲ್ಲ ಇವರು ಅಂತ ನಿಮಗೆ ಆಶ್ಚರ್ಯ ಆಗ್ಬೋದು. ಹೌದು, ನಮಗೇನಾದರೂ ಕಾಯಿಲೆ ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮೂಲ ಕಾರಣನೇ ನಾವು ತೆಗೆದುಕೊಳ್ತಾ ಇರತಕ್ಕಂಥ ಔಷಧಿ. ಈಗ ಜ್ವರ ಬರ್ತದೆ, ಜ್ವರಕ್ಕೆ ಒಂದು ಸೈಕಲ್ ಇರ್ತದೆ, ಅಂದರೆ ಅದು ಇಷ್ಟು ದಿವಸ ಇರ್ತದೆ ಅಂತಕ್ಕಂಥ ಒಂದು ನಿಯಮಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಇರ್ತದೆ. ಜ್ವರ ಬಂದರೆ ಯಾರಿಗೇ ಆದರೂ ಕೂಡ 7 ದಿವಸ ಇದ್ದೇ ಇರ್ತದೆ. ಅದಕ್ಕೆ ನಾವೇನು ಮಾಡ್ತೇವೆ, ಕೆಲವೊಂದಿಷ್ಟು ಔಷಧಿಗಳನ್ನ ತೆಗೆದುಕೊಳ್ತೇವೆ. ನೀವು ಔಷಧಿ ತೆಗೆದುಕೊಂಡ್ರೂ 7 ದಿವಸ ಇರ್ತದೆ, ಔಷಧಿ ತೆಗೆದುಕೊಳ್ಳದೇ ಇದ್ದರೂ ಅದು 7 ದಿವಸ ಇರ್ತದೆ. ಅಕಸ್ಮಾತಾಗಿ ಆ ಜ್ವರಕ್ಕಾಗಿ ಔಷಧಿಯನ್ನು ತೆಗೆದುಕೊಂಡು ಬೇಗ ವಾಸಿ ಮಾಡಿಕೊಂಡ್ರೂ ಕೂಡ ನಮ್ಮ ಶರೀರದಲ್ಲಿ ಹಾನಿ ಉಂಟಾಗ್ತದೆ. ಯಾಕಂದರೆ ಶರೀರದಲ್ಲಿ ಇರತಕ್ಕಂಥ ವೈರಸ್ಸನ್ನು ಸಾಯಿಸಲಿಕ್ಕೆ ಅಂತಲೇ ಮೈ ಬಿಸಿಯಾಗಿರ್ತದೆ. ಕೆಟ್ಟ ವೈರಸ್ಸನ್ನು ನಾವು ಬೇಗ ನಮ್ಮ ಶರೀರವನ್ನು ತಣ್ಣಗೆ ಮಾಡಿಕೊಂಡ್ರೆ ಜ್ವರದ ಮಾತ್ರೆಯನ್ನು ತೆಗೆದುಕೊಂಡು ಮತ್ತೇನಾಗುತ್ತೆ, ಆ ವೈರಸ್ಸು ಅಲ್ಲೇ ಇರ್ತದೆ, ಮತ್ತೆ ನಮಗೆ ತೊಂದರೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಹಾಗಾಗಿ ನಾವು ತೆಗೆದುಕೊಳ್ತಾ ಇರತಕ್ಕಂಥ ಔಷಧಿಯಿಂದ ನಮ್ಮ ಶರೀರದಲ್ಲಿ ಮುಖ್ಯವಾಗಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಮ್ಮ ಲಿವರ್ನಲ್ಲಿ ಹೆಚ್ಚು ಆ ಕೆಮಿಕಲ್ಗಳು ಸ್ಟೋರ್ ಆಗ್ತಾ ಇದ್ದಾವೆ. ಯಾಕಂದರೆ ಯಾವುದೇ ರಾಸಾಯನಿಕ ಪದಾರ್ಥವನ್ನು ನಮ್ಮ ಲಿವರ್ ಹೊರಗಡೆ ಬಿಡಲ್ಲ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳನ್ನು ಮಾತ್ರ ಅದೇನು ಮಾಡ್ತದೆ, ಹೊರಗಡೆ ಬಿಡುತ್ತದೆ. ದೇಹಕ್ಕೆ ಬೇಕಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳಿದ್ರೆ ವನಮೂಲಿಕೆಗಳು, ಗಿಡಮೂಲಿಕೆಗಳು, ನಿಸರ್ಗದತ್ತವಾಗಿ ಬಂದಿರತಕ್ಕಂಥ ಆಹಾರ ಪದಾರ್ಥಗಳನ್ನ ಏನೇ ತಗೊಂಡ್ರೂ ಕೂಡ ಅದು ಲಿವರ್ ಅಬ್ಸರ್ವ್ ಮಾಡಲ್ಲ. ನಿಸರ್ಗದತ್ತವಾಗಿರ್ತಕ್ಕಂಥ ಕೆಮಿಕಲೇಟೆಡ್ ಯಾವುದೇ ಪದಾರ್ಥವನ್ನು ನಾವು ತೆಗೆದುಕೊಂಡ್ರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಆ ಪದಾರ್ಥವನ್ನು ನಮ್ಮ ಲಿವರ್ ಏನು ಮಾಡ್ತದೆ, ಹಿಡ್ಕೊಳ್ತದೆ. ಯಾಕಂದರೆ ಇದರಿಂದ ಹಾನಿ ಉಂಟಾಗುತ್ತೆ ಅಂತ ಹೇಳ್ಬಿಟ್ಟು ಅದು ಹಿಡಿದು 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 ಏನಾಗುತ್ತೆ, ಕೆಲವು ಸಂದರ್ಭದಲ್ಲಿ ಅದು ಜಾಸ್ತಿ ಆದಾಗ ಲಿವರ್ ಸೊರಸಿಸ್ ಆಗುತ್ತೆ. ನಾವು ಹಿಂದೆ ಏನು ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಆಲ್ಕೋಹಾಲಿಕ್ ಲಿವರ್ ಸೊರಸಿಸನ್ನು ಕೇಳ್ತಾ ಇದ್ವಿ. ಈಗ ನಾನ್ ಆಲ್ಕೋಹಾಲಿಕ್ ಲಿವರ್ ಸೊರಸಿಸ್ ಜಾಸ್ತಿ ಆಗ್ತಾ ಇದ್ದಾವೆ. ಅದಕ್ಕೆ ಮೂಲ ಕಾರಣ ಅಂತ ಹೇಳಿದ್ರೆ ಈ ಔಷಧಿ ತೆಗೆದುಕೊಳ್ತಾ ಇರತಕ್ಕಂಥದ್ದು. ಒಂದ್ಸಲ ಲಿವರ್ ಸೊರಸಿಸ್ ಬಂತು ಅಂತ ಹೇಳಿದ್ರೆ ನಮ್ಮ ಜೀವನನೇ ನರಕ ಆಗಿಬಿಡ್ತದೆ. ಗೊತ್ತಾಯ್ತಲ್ಲ, ಲಿವರ್ನಲ್ಲಿ ಬಹಳ ತೊಂದರೆ ಆಗ್ತವೆ. ಅದಕ್ಕೆ ಹಿಂದೆ ಸರಾಯಿ ಕುಡಿದವ್ರಿಗೆ ಅದು ಸಮಸ್ಯೆ ಆಗ್ತಾ ಇತ್ತು. ಈಗ ಸರಾಯಿ ಕುಡಿದೇ ಇದ್ದವ್ರಿಗೂ ಕೂಡ ಈ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ತೆಗೆದುಕೊಳ್ತಾ ಇರತಕ್ಕಂಥ BP ಔಷಧಿ, ಶುಗರಿಗೆ ಔಷಧಿ, ಹೃದಯ ಸಮಸ್ಯೆಗೆ ಔಷಧಿ, ಏನು ಎಷ್ಟೊಂದು ಔಷಧಿಗಳನ್ನು ತೆಗೆದುಕೊಳ್ತಾ ಇದ್ದೀವಿ ಅಂದರೆ ಆ ಔಷಧಿಗಳಿಂದ ನಮ್ಮ ಲಿವರ್ ಸಂಕಷ್ಟಕ್ಕೆ ಸಿಲುಕೋದ್ರ ಮೂಲಕ, ಯಾವಾಗ ಲಿವರ್ ಸಂಕಷ್ಟಕ್ಕೆ ಸಿಲುಕ್ತದೆ ಆವಾಗ ಇಡೀ ಶರೀರದಲ್ಲಿ ಶಕ್ತಿಯ ಕೊರತೆ ಉಂಟಾಗ್ತದೆ. ಹಾಗಾಗಿ ನೀವು ಮೊದಲು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು, ದೇಹಕ್ಕೆ ರಾಸಾಯನಿಕ ಔಷಧಿಗಳನ್ನು ಹಾಕೋದನ್ನು ಕಡಿಮೆ ಮಾಡಿ, ಅಂದರೆ ಮಾತ್ರ ನೀವು ಚೆನ್ನಾಗಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈಗ ನಿಮ್ಮ ಲಿವರನ್ನು ಸ್ವಸ್ಥವಾಗಿ ಇಟ್ಕೊಳ್ಳಿಕ್ಕಾಗಿ ಹಲವಾರು ಯೋಗಾಸನಗಳನ್ನ ಅಭ್ಯಾಸ ಮಾಡಬೇಕಾಗುತ್ತೆ. ಆ ಯೋಗಾಸನಗಳು ಯಾವ್ಯಾವ ಅಂತ ಹೇಳಿದ್ರೆ ಸರಿಯಾಗಿ ತಿಳ್ಕೊಳ್ಳಿ. ನಿಮ್ಮ ಲಿವರ್ನ ಸಂಪೂರ್ಣವಾಗಿ ಸ್ವಸ್ಥವಾಗಿಡಲಿಕ್ಕೆ ಈ ಆಸನಗಳು ತುಂಬ ಬಹುಮುಖ್ಯವಾಗಿ ಸಹಾಯ ಮಾಡ್ತವೆ. ಹಾಗಿದ್ರೆ ಯಾವ ವಿನ್ಯಾಸವನ್ನು ಮಾಡಿದ್ರೆ ನಿಮ್ಮ ಲಿವರ್ ಚೆನ್ನಾಗಿರ್ತದೆ ಅಂತಕ್ಕಂಥದ್ದು ನಿಮಗೆ ಸರಿಯಾಗಿ ಗೊತ್ತಿರಬೇಕು. ಮೊದಲು ನೇರವಾಗಿ ನಿಂತ್ಕೋಬೇಕು. ನೇರವಾಗಿ ನಿಂತ್ಕೊಂಡ್ಮೇಲೆ ಎರಡೂ ಕೈಗಳಲ್ಲಿ ನಮಸ್ಕಾರ ಮುದ್ರೆ ಮಾಡ್ಕೋಬೇಕು. ದೀರ್ಘವಾಗಿ ಉಸಿರನ್ನು ತೆಗೆದುಕೊಳ್ತಾ
ನಿಧಾನವಾಗಿ ಹಿಂದೆ ಬಾಗಬೇಕು. ನಿಧಾನವಾಗಿ ಉಸಿರನ್ನು ಬಿಡ್ತಾ ಕೆಳಗಡೆ ಬಾಗಿ, ಪಾದ ಹಸ್ತ ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಎಡಗಾಲನ ಹಿಂದೆ ತೆಗೆದುಕೊಂಡು ಬನ್ನಿ. ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನು ತೆಗೆದುಕೊಳ್ತಾ ದಂಡಾಸನ. ಉಸಿರನ್ನು ಬಿಡ್ತಾ ಶಶಾಂಕಾಸನ. ಉಸಿರನ್ನು ತೆಗೆದುಕೊಳ್ತಾ ಭುಜಂಗಾಸನ. ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನು ತೆಗೆದುಕೊಳ್ತಾ ಚತುರಂಗ ದಂಡಾಸನ. ಉಸಿರನ್ನು ಸಂಪೂರ್ಣ ಬಿಡಬೇಕು. ಉಸಿರನ್ನು ತೆಗೆದುಕೊಳ್ತಾ ಊರ್ಧ್ವಮುಖ ಶ್ವಾನಾಸನ. ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಮತ್ತೆ ಉಸಿರನ್ನು ತೆಗೆದುಕೊಳ್ಬೇಕು, ಚತುರಂಗ ದಂಡಾಸನ. ಇಲ್ಲಿ ಬಂದಾಗ ಉಸಿರನ್ನ ಬಿಡಬೇಕು. ಮತ್ತು ಉಸಿರನ್ನು ತೆಗೆದುಕೊಳ್ತಾ ಊರ್ಧ್ವಮುಖ ಶ್ವಾನಾಸನ. ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನು ತೆಗೆದುಕೊಳ್ತಾ ಭೂನಮನಾಸನ. ಉಸಿರನ್ನ ತೆಗೆದುಕೊಳ್ತಾ ಕಪೋತ್ಥಾಸನ. ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಮತ್ತೆ ಉಸಿರನ್ನು ತೆಗೆದುಕೊಳ್ತಾ ಭೂನಮನಾಸನ. ಉಸಿರು ಬಿಡಬೇಕು, ಮುಂದೆ ಬಾಗಬೇಕು. ಮತ್ತೆ ಉಸಿರು ತೆಗೆದುಕೊಳ್ತಾ ಕಪೋತ್ಥಾಸನ. ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನು ತೆಗೆದುಕೊಳ್ತಾ ಮತ್ತೆ ಭುಜಂಗಾಸನ. ಉಸಿರನ್ನು ಬಿಡ್ತಾ ಅಧೋಮುಖ ಶ್ವಾನಾಸನ. ಉಸಿರನ್ನು ತೆಗೆದುಕೊಳ್ತಾ ಅಶ್ವಸಂಚಾಲನ. ಉಸಿರನ್ನು ಬಿಡ್ತಾ ಪಾದಹಸ್ತಾಸನ. ಉಸಿರನ್ನು ತೆಗೆದುಕೊಳ್ತಾ ಊರ್ಧ್ವಹಸ್ತಾಸನ. ನಮಸ್ಕಾರ ಸ್ಥಿತಿ. ಹೀಗೆ ಈ ವಿನ್ಯಾಸವನ್ನು ಮಾಡೋದ್ರ ಮೂಲಕ ನಿಮ್ಮ ಲಿವರ್ನಲ್ಲಿರ್ತಕ್ಕಂಥ ಸಂಪೂರ್ಣವಾಗಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ನಿವಾರಣೆ ಮಾಡಿಕೊಳ್ಳಿಕ್ಕೆ ಸಹಾಯ ಆಗ್ತದೆ. ಲಿವರ್ ಅಂತಕ್ಕಂಥದ್ದು ನಮ್ಮ ಶರೀರದಲ್ಲಿ ಒಂದು ಅತಿ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಕೇಂದ್ರ. ಹಾಗಾಗಿ ಲಿವರ್ನ ಸ್ವಚ್ಛವಾಗಿ ಇಟ್ಕೊಳ್ಳಿಕ್ಕಾಗಿ ನಾವು ಬೆಳಗ್ಗೆ ಎದ್ದ ತಕ್ಷಣ ಉಷಾಪಾನ ಮಾಡ್ತಕ್ಕಂಥದ್ದು ಬಹಳ ಮುಖ್ಯ. ಬೆಳಗ್ಗೆ ಎದ್ದ ತಕ್ಷಣ ಅರ್ಧದಿಂದ 1 ಲೀಟ್ರ್ ನೀರು ಕುಡಿತಾ ಬಂದರೆ ನಮ್ಮ ಲಿವರ್ ಸ್ವಚ್ಛ ಇರ್ತದೆ. ಮತ್ತು ದಯವಿಟ್ಟು ನಿಮ್ಮನ್ನು ನಾನು ವಿನಂತಿಸ್ಕೊಳ್ಳೋದೇನು ಅಂತ ಹೇಳಿದ್ರೆ, ಟೀ ಮತ್ತು ಕಾಫಿಯನ್ನು ಯಾವತ್ತೂ ಕುಡಿಲಿಕ್ಕೆ ಹೋಗಬೇಡಿ. ರಾಸಾಯನಿಕ ಔಷಧಿಗಳು ಒಂದು ಕಡೆಗೆ, ರಾಸಾಯನಿಕ ಗೊಬ್ಬರಗಳಿಂದ ತಯಾರಿಸ್ತಾ ಇರ್ತಕ್ಕಂಥ ಧಾನ್ಯಗಳು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಈ ಟೀ ಕಾಫಿ ಇವೆಲ್ಲ ಸೇರಿ ನಿಮ್ಮ ಕಿಡ್ನಿ, ನಿಮ್ಮ ಲಿವರ್ನ ಸಂಪೂರ್ಣವಾಗಿ ನಾಶ ಮಾಡ್ತವೆ. ಹಾಗಾಗಿ ಯಾರು ಟೀ ಕಾಫಿಯನ್ನು ಕುಡಿತಾರೆ ಅವ್ರಿಗೆ ಶರೀರದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಕಾಯಿಲೆಗಳು ಬರ್ತವೆ. BP, ಶುಗರು, ಮೂಳೆ ಸವಿತ, ಹೃದಯದ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಇನ್ನೂ ಹಲವಾರು ಸಮಸ್ಯೆಗಳು ಜಾಸ್ತಿ ಆಗ್ತವೆ. ಹಾಗಾಗಿ ಟೀ ಕಾಫಿ ಅಂತಕ್ಕಂಥದ್ದು ಒಂದು ಮಾನಸಿಕ ರೋಗ, ಅದು ಗೊತ್ತಾಯ್ತಲ್ಲ. ಅದಕ್ಕೆ ಟೀ ಕಾಫಿಯನ್ನು ಬಿಟ್ಟು ನೀವು ಬೆಳಗ್ಗೆ ಎದ್ದ ತಕ್ಷಣ ಏನಾದರೂ ಕುಡಿಬೇಕಂದ್ರೆ ಲಿವರ್ಗೆ ಅತಿ ಅದ್ಭುತವಾಗಿರ್ತಕ್ಕಂಥ ಟಾನಿಕ್ಗಳಿದ್ದಾವೆ. ಲಿವರ್ನ ಸ್ವಚ್ಛ ಮಾಡಲಿಕ್ಕೋಸ್ಕರನೇ ಅತಿ ಅದ್ಭುತವಾಗಿರ್ತಕ್ಕಂಥ ಟಾನಿಕ್ಗಳು. ಅದೇನಂತ ಹೇಳಿದ್ರೆ ಅಲೋವೆರಾನ ಬೆಳಗ್ಗೆ ಎದ್ದ ತಕ್ಷಣ ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಲಿವರ್ ಸ್ವಚ್ಛ ಇರ್ತದೆ. ಮತ್ತೇನು ಮಾಡ್ಬೇಕಂತ ಹೇಳಿದ್ರೆ ಅಮೃತ ಬಳ್ಳಿ ರಸ,
ಅಮೃತ ಬಳ್ಳಿ ಗರಿಕೆ ಹುಲ್ಲನ್ನು ಎರಡೂ ಸೇರಿಸಿ ಜ್ಯೂಸ್ ಮಾಡಿ ಅದನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಲಿ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಲಿವರ್ನಲ್ಲಿರ್ತಕ್ಕಂಥ ಎಲ್ಲ ಫ್ಯಾಟ್ನೆಸ್ಗಳನ್ನು ಕೂಡ ನೀವು ಕಡಿಮೆ ಮಾಡ್ಕೊಳ್ಬೋದು. ಲಿವರ್ಗೆ ಏನಾದ್ರು ಸಮಸ್ಯೆ ಬಂದರೆ ಹೆಪಟೈಟಿಸ್ ಎ, ಹೆಪಟೈಟಿಸ್ ಬಿ, ಹೆಪಟೈಟಿಸ್ ಸಿ, ಹೆಪಟೈಟಿಸ್ ಇ, ಹೀಗೆ ಹಲವಾರು ಸಮಸ್ಯೆಗಳ ಸರಮಾಲೆಗಳೇ ನಮ್ಮ ಹೊಟ್ಟೆಯಲ್ಲಿ ಉತ್ಪತ್ತಿ ಆಗೋದ್ರ ಮೂಲಕ ನಮ್ಮನ್ನು ತುಂಬ ಅಂದರೆ ತುಂಬ ರೋಗಗ್ರಸ್ತ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತವೆ. ಹಾಗಾಗಿ ಭಾಳ ಮುಖ್ಯವಾಗಿ ನೀವು ಆಚರಣೆ ಮಾಡಬೇಕಾಗಿರ್ತಕ್ಕಂಥ ವಿಧಿವಿಧಾನವನ್ನು ನೀವು ಸರಿಯಾಗಿ ತಿಳ್ಕೊಳ್ಬೇಕು. ನೀವೇನಾದರೂ ಹೊಟ್ಟೆ ಮುಂದೆ ಬಂದಿದೆ ಅಂತ ಹೇಳಿದ್ರೆ ನೀವು ಮೊದಲು ತಿಳ್ಕೊಬೇಕು, ನಿಮ್ಮ ಲಿವರ್ನಲ್ಲಿ ಸಮಸ್ಯೆ ಇದೆ, ಲಿವರ್ನಲ್ಲಿ ಫ್ಯಾಟ್ ತುಂಬಿಕೊಂಡಿದೆ. ಯಾರಿಗೆ ಹೊಟ್ಟೆ ಮುಂದೆ ಬಂದಿರ್ತದಲ್ಲ ಅವ್ರಿಗೆ 100% ಲಿವರ್ನಲ್ಲಿ ಫ್ಯಾಟ್ ತುಂಬಿಕೊಂಡಿರ್ತದೆ. ಇಂದಲ್ಲ ನಾಳೆ ಅವರಿಗೆ ಹೃದಯದ ಸಮಸ್ಯೆ, ಇಂದಲ್ಲ ನಾಳೆ ಅವರಿಗೆ BP ಸಮಸ್ಯೆ, ಇಂದಲ್ಲ ನಾಳೆ ಡಯಾಬಿಟಿಸು, ಇಂದಲ್ಲ ನಾಳೆ ಕೊಲೆಸ್ಟ್ರಾಲ್ ಪ್ರಾಬ್ಲಮ್ ಬಂದೇ ಬರ್ತದೆ. ಅದಕ್ಕೆ ಹೊಟ್ಟೆ ಸಪೂರ್ವಾಗಿರಬೇಕು. ಅದಕ್ಕಾಗಿ ನಿಮ್ಮ ಹೊಟ್ಟೆ ಮುಂದೆ ಬಂದಿದೆ ಅಂತ ಹೇಳಿದ್ರೆ ಲಿವರ್ನಲ್ಲಿರ್ತಕ್ಕಂಥ ಫ್ಯಾಟ್ ಮೂಲ ಕಾರಣ ಆಗಿರೋದ್ರಿಂದ ಅದನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ನೀವೇನು ಮಾಡಬೇಕಂದ್ರೆ, ನೀವು ಸರಿಯಾಗಿ ತಿಳ್ಕೊಳ್ಳಿ, 10 ಗ್ರಾಮ್ ಕರಿಮೆಣಸು, 10 ಗ್ರಾಮ್ ಕರಿಮೆಣಸು, ಒಂದು 50 ಗ್ರಾಮ್ ಚಕ್ಕೆ ಪುಡಿ, ಒಂದು 100 ಗ್ರಾಮ್ ಜೀರಿಗೆ, ಒಂದು 100 ಗ್ರಾಮ್ ಓಂಕಾಳು, ಅದ್ರ ಜೊತೆಗೆ ಒಂದು 50 ಗ್ರಾಮ್ ಒಣಶುಂಠಿ ಮತ್ತು 20 ಗ್ರಾಮು ಈ ಒಂದು ಇಂಗು, ಇವೆಲ್ಲವನ್ನು ಸೇರಿಸಿ ಚೆನ್ನಾಗಿ ಪುಡಿ ಮಾಡಬೇಕು. ಆ ಪುಡಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ಪ್ರಾತಃ ಕಾಲದಲ್ಲಿ ನಿಂಬೆ ಹಣ್ಣಿನ ರಸದಲ್ಲಿ ತೆಗೆದುಕೊಂಡ್ರೆ ನಿಮ್ಮ ಲಿವರ್ನಲ್ಲಿರ್ತಕ್ಕಂಥ ಫ್ಯಾಟ್ ಸಂಪೂರ್ಣವಾಗಿ ಕಡಿಮೆ ಆಗುತ್ತೆ. ನಿಂಬೆಹಣ್ಣಿನ ರಸ ಅಂದರೆ ಒಂದು 4 ಚಮಚ ನಿಂಬೆಹಣ್ಣಿನ ರಸಕ್ಕೆ ಅರ್ಧ ಚಮಚ ಈ ಚೂರ್ಣ ಹಾಕಬೇಕು. ಅರ್ಧ ಚಮಚ ಚೂರ್ಣ ಹಾಕಿ ಸ್ವಲ್ಪ ಉಗುರು ಬೆಚ್ಚ ನೀರಲ್ಲಿ ಅದನ್ನೆಲ್ಲ ಸೇರಿಸಿ ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯೋದ್ರಿಂದ ನಿಮ್ಮ ಲಿವರ್ನಲ್ಲಿರ್ತಕ್ಕಂಥ ಫ್ಯಾಟು ಕಡಿಮೆ ಆಗ್ತದೆ, ನಿಮ್ಮ ಹೊಟ್ಟೆನೂ ಕಡಿಮೆ ಆಗ್ತದೆ, ನಿಮಗೆ ಗ್ಯಾಸ್ಟ್ರಿಕ್ ಅಸಿಡಿಟಿ ಇದ್ದರೂ ಕೂಡ ಅದು ಕೂಡ ಕಡಿಮೆ ಆಗುತ್ತೆ. ಇದನ್ನು ನೀವು ಸರಿಯಾಗಿ ಮಾಡ್ಕೋಬೇಕು. ಬೆಳಗ್ಗೆ ಎದ್ದ ತಕ್ಷಣ ನೀವೇನಾದ್ರು ಕುಡಿಬೇಕಂದ್ರೆ ಬಿಲ್ಪತ್ರೆ ಕಷಾಯ ಕುಡೀರಿ, ತುಳಸಿ ಕಷಾಯ ಕುಡೀರಿ, ಅಮೃತ ಬಳ್ಳಿ ಕಷಾಯ ಕುಡೀರಿ, ಅದರ ಜೊತೆಗೆ ಈ ಗುಲಾಬಿ ಹೂವಿನ ಕಷಾಯ ಕುಡಿಬೋದು. ಮತ್ತು ಹಲವಾರು ಕಷಾಯಗಳಿದೆ ನಮ್ಮ ದೇಶದಲ್ಲಿ. ಏನು ಕಷಾಯಕ್ಕೇನು ಕಡಿಮೆ ಇಲ್ಲ, ಬೇವಿನ ಸೊಪ್ಪು ಹಾಕ್ಕೊಂಡು ಕಷಾಯ ಮಾಡ್ಕೋಬೋದು, ಗರಿಕೆ ಹುಲ್ಲು ಹಾಕ್ಕೊಂಡು ಕಷಾಯ ಮಾಡ್ಕೋಬೋದು, ಅದ್ರ ಜೊತೆಗೆ ಅರಶಿನ ಹಾಕ್ಕೊಂಡು ಕಷಾಯ ಮಾಡ್ಕೋಬೋದು, ಮಸಾಲೆ ಪದಾರ್ಥಗಳಲ್ಲಿ ಎಲ್ಲದರಲ್ಲೂ ಕಷಾಯ ಮಾಡ್ಕೋಬೋದು, ವನಮೂಲಿಕೆಗಳಲ್ಲಿ ಕಷಾಯ ಮಾಡ್ಕೋಬೋದು, ಹೂವಿನಲ್ಲಿ ಕಷಾಯ ಮಾಡ್ಕೋಬೋದು, ಸೊಪ್ಪಿನಲ್ಲಿ ಕೂಡ ಕಷಾಯ ಮಾಡ್ಕೋಬೋದು. ಇವೆಲ್ಲ ಒಂದು ಕಷಾಯವನ್ನು ನೀವು ಪ್ರತಿನಿತ್ಯವೂ ಬದಲಾಯಿಸ್ತಾ ತೆಗೆದುಕೊಳ್ಳೋದ್ರಿಂದ ನಿಮ್ಮ ಲಿವರ್ನಲ್ಲಿರ್ತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ನೀವು ನಿವಾರಣೆ ಮಾಡ್ಕೊಳ್ಬೋದು. ಹಾಗಿದ್ರೆ ಲಿವರಿಗೆ ಸ್ವಚ್ಛತೆಯನ್ನು ಒದಗಿಸ್ತಕ್ಕಂಥ ಇನ್ನೊಂದು ಯೋಗದ ವೇರಿಯೇಷನನ್ನು ನಾವು ಮಾಡೋಣ. ಅದನ್ನು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ಈಗ ನೋಡಿ. ನೇರವಾಗಿ ನಿಂತ್ಕೋಬೇಕು, ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರಬೇಕು. ಏಕಂ ಊರ್ಧ್ವ ಹಸ್ತಾಸನ, ದ್ವೇ ಪಾದಹಸ್ತಾಸನ, ತ್ರೀಣಿ ಭುಜಂಗಾಸನ, ಚತ್ವಾರಿ ಮಂಡೂಕಾಸನ. ಉಸಿರು ಬಿಡಬೇಕು. ಪಂಚ ಮತ್ತೆ ಉಸಿರು ತೆಗೆದುಕೊಳ್ತಾ ಭುಜಂಗಾಸನ. ಷಟು ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಸಪ್ತ ಮತ್ತೆ ಉಸಿರು ತೆಗೆದುಕೊಳ್ತಾ ಡೌನ್, ಉಸಿರು ಬಿಡಬೇಕು. ಡೌನ್ ಆಗ್ಬೇಕು ಪೂರ್ತಿಯಾಗಿ. ಮತ್ತೆ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಮತ್ತೆ ಉಸಿರು ತೆಗೆದುಕೊಳ್ಬೇಕು, ಉಸಿರನ್ನ ಬಿಡಬೇಕು. ಪಾರ್ಶ್ವ ಪಶ್ಚಿಮೋತ್ತಾನಾಸನ. ಮತ್ತೆ ಉಸಿರು ತೆಗೆದುಕೋಬೇಕು, ಉಸಿರು ಬಿಡಬೇಕು. ನಿಮ್ಮ ಉಸಿರಾಟದ ಕಡೆಗೆ ಹೆಚ್ಚು ಗಮನ ಹರಿಸಬೇಕು. ದೀರ್ಘವಾಗಿ ಶ್ವಾಸ ಪ್ರಶ್ವಾಸ ಮಾಡಿ. ಈ ರೀತಿಯಾಗಿ ಹೊಟ್ಟೆ ಭಾಗವನ್ನು ಆಕುಂಚನ ಮತ್ತು ಪ್ರಸಾರಣ ಮಾಡ್ಕೋಬೇಕು. ತಲೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡಿ.
ದ್ವಾದಶ, ಮತ್ತೆ ಉಸಿರು ತೆಗೆದುಕೊಳ್ತಾ ಭುಜಂಗಾಸನ ಮಾಡಿ. ತ್ರಯೋದಶ, ಮತ್ತೆ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನಸ್ಥಿತಿಗೆ ಬನ್ನಿ. ಚತುರ್ದಶ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಅಶ್ವ ಸಂಚಲನ. ಪಂಚದಶ, ಉಸಿರು ಬಿಡ್ತಾ ಪಾದಹಸ್ತ. ಷೋಡಶ, ಉಸಿರು ತೆಗೆದುಕೊಳ್ತಾ ಊರ್ಧ್ವಹಸ್ತ. ನಮಸ್ಕಾರ ಸ್ಥಿತಿ. ಪ್ರತಿಯೊಂದರಲ್ಲೂ ಉಸಿರಾಟದ ಕಡೆಗೆ ಸರಿಯಾಗಿ ಗಮನ ಹರಿಸಬೇಕು. ಇನ್ನೊಂದು ಸರಿ ನೋಡ್ಕೊಳ್ಳಿ. ಏಕಂ, ಉಸಿರು ತೆಗೆದುಕೊಳ್ತಾ ಊರ್ಧ್ವಹಸ್ತ. ದ್ವೇ, ಉಸಿರು ಬಿಡ್ತಾ ಪಾದಹಸ್ತ. ತ್ರೀಣಿ, ನಿಧಾನವಾಗಿ ಎರಡು ಕಾಲು ಒಂದೇ ಸರಿ ಜಂಪ್ ಮಾಡಬೇಕಾಗುತ್ತೆ. ಹೀಗೆ ದ್ವೇ, ತ್ರೀಣಿ, ಚತ್ವಾರಿ, ನಿಧಾನವಾಗಿ ಉಸಿರು ಬಿಡ್ತಾ ಮಂಡೂಕಾಸನ. ಪಂಚ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಭುಜಂಗಾಸನ. ಷಟು, ನಿಧಾನವಾಗಿ ಉಸಿರು ಬಿಡ್ತಾ ಅಧೋಮುಖ. ಸಪ್ತ, ನಿಧಾನವಾಗಿ ಉಸಿರು ತೆಗೆದುಕೊಳ್ತಾ ಪಾರ್ಶ್ವಪಾದಾಂಗುಷ್ಟಾಸನ ಅಥವಾ ಪಾರ್ಶ್ವ ಪಶ್ಚಿಮೋತ್ಥಾನಾಸನ. ಅಷ್ಟ, ಅಧೋಮುಖ ಶ್ವಾನಾಸನ. ನವ, ಉಸಿರು ತೆಗೆದುಕೊಂಡು ಉಸಿರು ಬಿಡಬೇಕು, ಪಾರ್ಶ್ವ ಪಶ್ಚಿಮೋತ್ಥಾನಾಸನ. ದಶ, ಅಧೋಮುಖ ಶ್ವಾನಾಸನ. ಏಕಾದಶ, ಭುಜಂಗಾಸನ. ದ್ವಾದಶ, ಅಧೋಮುಖ ಶ್ವಾನಾಸನ. ತ್ರಯೋದಶ, ಅಶ್ವ ಸಂಚಾಲನ. ಚತುರ್ದಶ, ಪಾದಹಸ್ತ. ಪಂಚದಶ, ಊರ್ಧ್ವಹಸ್ತ ಉಸಿರು ತೆಗೆದುಕೋಬೇಕು. ಷೋಡಶ, ಪ್ರಣಾಮಾಸನ. ಹೀಗೆ ನೀವು ಆಸನಗಳನ್ನ ಸರಿಯಾಗಿ ಅಭ್ಯಾಸ ಮಾಡ್ತಾ ಹೋದರೆ ಉಸಿರಾಟದ ಮೂಲಕ ನಿಮ್ಮ ಪ್ರತಿಯೊಂದು ಹೊಟ್ಟೆ ಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಗಾಂಗಗಳು ಕೂಡ ಕ್ರಿಯಾಶೀಲವಾಗ್ತಾ ಹೋಗ್ತವೆ. ಆಸನ ಮಾಡೋ ಸಂದರ್ಭದಲ್ಲಿ ನಿಮ್ಮ ಶರೀರದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಬಿಗಿತ ಮತ್ತು ಸೆಳೆತಗಳು ಇರ್ತವೆ. ಆ ಒಂದು ಬಿಗಿತ ಮತ್ತು ಸೆಳೆತಗಳನ್ನು ನೀವು ಸರಿಯಾಗಿ ಗಮನಿಸಿ ಉಸಿರಾಟದ ಮೇಲೆ ಜಾಸ್ತಿ ಗಮನ ಕೊಡಬೇಕು. ಎಲ್ಲಿ ಬಿಗಿತ ಎಲ್ಲಿ ಸೆಳೆತ ಇರ್ತದೆ ಅಲ್ಲಿ ನಿಧಾನವಾಗಿ ಉಸಿರಾಟವನ್ನು ಮಾಡ್ತಾ ಉಸಿರನ್ನು ಗಟ್ಟಿ ಹಿಡಿದೆ ನಿಧಾನವಾಗಿ ಬಾಗಿಸ್ತಾ ಹೋದಂಗೆ ಅಲ್ಲಿ ಹೆಚ್ಚು ಫ್ಲೆಕ್ಸಿಬಿಲಿಟಿ ಬರ್ತದೆ. ಅಲ್ಲಿರ್ತಕ್ಕಂಥ ತೊಂದರೆಗಳು ಸಂಪೂರ್ಣವಾಗಿ ನಿವಾರಣೆ ಆಗ್ತವೆ. ನೀವು ಅಲ್ಲಿ ಬಾಗಿದಾಗ ಉಸಿರನ್ನು ಬಿಗಿ ಹಿಡಿದೇನಾದರೂ ಮಾಡಿದ್ರೆ ಇನ್ನಷ್ಟು ನೋವು ಜಾಸ್ತಿ ಆಗುತ್ತೆ. ಅಲ್ಲಿ ಲೆಗಿಮೆಂಟ್ಸ್ಗಳು ಟೇರ್ ಆಗೋದು, ಅಲ್ಲಿ ಲೆಗಿಮೆಂಟ್ಸ್ಗಳು ಡ್ಯಾಮೇಜ್ ಆಗೋದು, ಅದರ ಆ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಹೆಚ್ಚಾಗ್ತವೆ. ಹಾಗಾಗಿ ನೀವು ಆಸನ ಮಾಡೋ ಸಂದರ್ಭದಲ್ಲಿ ಬ್ರೆತ್ ಕಾನ್ಷಿಯಸ್ನೆಸ್ ವೆರಿ ಇಂಪಾರ್ಟೆಂಟ್. ಯಾವಾಗ ನೀವು ನಿಧಾನವಾಗಿ ಚಲನೆಯನ್ನು ಮಾಡ್ತಾ ಹೋಗ್ತೀರಾ ಆವಾಗ ನಿಮ್ಮ ಬಾಡಿ ಜಾಸ್ತಿ ಬೆಂಡ್ ಆಗ್ತಾ ಹೋಗುತ್ತೆ. ಮತ್ತು ಪ್ರಾರಂಭಿಕ ಹಂತದಲ್ಲಿ ನೀವೇನು ಮಾಡಬೇಕು, ಸ್ವಲ್ಪ ಲೂಸನಿಂಗ್ ಎಕ್ಸಸೈಸ್ಗಳನ್ನು ಮಾಡ್ಕೊಂಡಿರಬೇಕು. ಅಂದರೆ ತಲೆ, ಭುಜಗಳು, ಸೊಂಟ ಇವೆಲ್ಲವನ್ನೂ ಏನು ಮಾಡ್ಕೊಂಡಿರಬೇಕು, ಮೂಮೆಂಟ್ ಮಾಡಿಕೊಂಡು ಅವೆಲ್ಲ ಫ್ಲೆಕ್ಸಿಬಲ್ ಆದಾಗ ಸ್ವಲ್ಪ ವಾರ್ಮಪ್ ಮಾಡಿಕೊಂಡು ಇವೆಲ್ಲ ಆಸನಗಳು ಮಾಡಿದ್ರೆ ಅದರದ್ದು ಹೆಚ್ಚು ಲಾಭ ನಿಮ್ಗೆ ಸಿಗ್ತದೆ. ಮತ್ತು ವಿನ್ಯಾಸ ಮಾಡಿದ ನಂತರ ನೀವೇನು ಮಾಡ್ಬೇಕಂತ ಹೇಳಿದ್ರೆ ಪ್ರತಿಯೊಂದು ವಿನ್ಯಾಸ ಮಾಡಿದ ಮೇಲೂ ಕೂಡ ಒಂದೊಂದು ಆಸನ ಮಾಡಬೇಕು. ಪ್ರತಿಯೊಂದು ವಿನ್ಯಾಸಕ್ಕೂ ಮಧ್ಯದಲ್ಲಿ ಒಂದಿಷ್ಟು ಆಸನಗಳು ಮಾಡಬೇಕು. ಈ ಆಸನ ಮಾಡ್ತಾ ಹೋದಂಗೆ ಇನ್ನಷ್ಟು ಆ ಒಂದು ಸಮಸ್ಯೆ ಬಹಳ ಬೇಗ ನಿವಾರಣೆ ಆಗುತ್ತೆ. ಈಗ ನೋಡಿ, ಲಿವರ್ನ ಹಿಂಡ್ತಕ್ಕಂಥ, ಲಿವರ್ನ ಸ್ಕ್ವೀಸ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಆಸನಗಳಿದ್ದಾವೆ. ಅವುಗಳೆಲ್ಲವನ್ನು ಮಾಡಿದ್ರೆ ಇನ್ನಷ್ಟು ನಿಮ್ಮ ಲಿವರ್ನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ನೀವು ಬಹಳ ಬೇಗ ಸರಿ ಮಾಡ್ಕೊಳ್ಬೋದು. ಅದರಲ್ಲಿ ಈ ಉತ್ಕಟಾಸನ ಅಂತಕ್ಕಂಥದ್ದು, ಈ ರೀತಿ ಕುತ್ಕೊಂಡಿರ್ತೀರಲ್ಲ, ಇದಾದಮೇಲೆ ಏನು ಮಾಡೋದು, ನಿಧಾನವಾಗಿ ಪಾರ್ಶ್ವ ಉತ್ಕಟಾಸನ. ಈ ರೀತಿ ಸಂಪೂರ್ಣವಾಗಿ ನಿಮ್ಮ ಹೊಟ್ಟೆ ಭಾಗಕ್ಕೆ ಇದರಿಂದ ಏನಾಗ್ತದೆ, ವ್ಯಾಯಾಮ ಸಿಗ್ತದೆ.
ವಾಪಸ್. ಈ ರೀತಿ ಉತ್ಕಟಾಸನದಲ್ಲಿ ಕುಳಿತುಕೊಳ್ಬೇಕು. ನಿಧಾನವಾಗಿ ನಿಮ್ಮ ಬಲಗೈನ ಎಡಗಾಲಿನ ಹೊರಗಡೆ ಈ ರೀತಿ ಇಡಬೇಕು. ಕೈ ಮೇಲೆ ವಾಪಸ್. ಪಾದಹಸ್ತ ಕತ್ ಮೇಲೆ ಮತ್ತೆ ಕೆಳಗೆ, ಮೇಲೆ ಕೆಳಗೆ, ಮೇಲೆ ಕೆಳಗೆ. ನಿಧಾನವಾಗಿ ಮೇಲೆ ಬನ್ನಿ. ನಮಸ್ಕಾರ ಸ್ಥಿತಿ. ಹೀಗೆ ಅಭ್ಯಾಸ ಮಾಡ್ತಾ ಹೋಗಬೇಕು. ಯಾರಿಗೆ ಲಿವರ್ ಸೊರಸಿನ ಸಮಸ್ಯೆ ಇರ್ತದೆ ಅವರು ಹೆಚ್ಚು ದಾಳಿಂಬೆ ಹಣ್ಣನ್ನು ಜಾಸ್ತಿ ತಿನ್ಬೇಕು. ಯಾರಿಗೆ ಫ್ಯಾಟಿ ಲಿವರ್ ಇರ್ತದೆ, ನಾನು ಹೇಳಿದ್ನಲ್ಲ ಆ ಚೂರ್ಣವನ್ನು ನೀವು ಮಾಡ್ಕೊಂಡು ಸೇವನೆ ಮಾಡೋದ್ರಿಂದ ನಿಂಬೆಹಣ್ಣಿನ ರಸದಲ್ಲಿ ಫ್ಯಾಟಿ ಲಿವರ್ ಸರಿಯಾಗ್ತದೆ. ಲಿವರ್ ಸೊರಸಿಸ್ ಇರ್ತಕ್ಕಂಥವ್ರು ಜಾಸ್ತಿ ಉಷ್ಣವಾಗಿರ್ತಕ್ಕಂಥ ಪದಾರ್ಥಗಳನ್ನ ತಿನ್ನಬಾರ್ದು. ಅವ್ರೇನು ಮಾಡಬೇಕು ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ಈ ದಾಳಿಂಬೆ ಹಣ್ಣನ್ನು ತಿಂತಕ್ಕಂಥದ್ದು, ಬೂದುಗುಂಬಳಕಾಯಿ ಜ್ಯೂಸನ್ನು ಕುಡಿತಕ್ಕಂಥದ್ದು, ಅದರ ಜೊತೆಗೆ ಬಹಳ ಮುಖ್ಯವಾಗಿ ಗರಿಕೆ ಹುಲ್ಲಿನ ಜ್ಯೂಸ್ ಕುಡಿಯೋದು, ಮತ್ತು ಗೋಧಿ ಹುಲ್ಲಿನ ಸಸಿ ಇರ್ತದಲ್ಲ ಆ ಗೋಧಿ ಸಸಿಯ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದ್ರಿಂದನೂ ಕೂಡ ನಿಮ್ಮ ಲಿವರ್ ಸಿರೋಸಿಸನ್ನು ನೀವು ಸರಿ ಮಾಡ್ಕೋಬೋದು. ಅದಕ್ಕೆ ಸರಾಯಿ ಕುಡಿದಿದ್ರೂ ಪರವಾಗಿಲ್ಲ, ಲಿವರ್ ಸಿರೋಸಿಸ್ ಹೆಚ್ಚಾಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಮೂಲ ಕಾರಣ ನಾವು ತೆಗೆದುಕೊಳ್ತಾ ಇರತಕ್ಕಂಥ ರಾಸಾಯನಿಕ ಔಷಧಿಗಳು. ಬಿ ಪಿ ಶುಗರಿಗಾಗಿ ಯಾವುದೇ ರಾಸಾಯನಿಕ ಔಷಧಿಗಳನ್ನ ತೆಗೆದುಕೊಳ್ಳದೆ ನಿಮ್ಮ ಬಿ ಪಿ ಶುಗರ್ನ ವಾಸಿ ಮಾಡ್ಬೋದು. ನಾವು ಚಾಲೆಂಜಿಂಗ್ ಆಗಿ ಹೇಳ್ತೇವೆ, ಬಿ ಪಿ ಶುಗರ್ ಅಂತಕ್ಕಂಥ ದೊಡ್ಡ ಕಾಯಿಲೆನೇ ಅಲ್ಲ. ನೀವು ಎಲ್ಲದಕ್ಕೂ ಒಂದೊಂದು ಮಾತ್ರೆ ತೆಗೆದುಕೊಂಡು ನಿಮ್ಮ ಜೀವನ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರ. ಹಾಗಾಗಿ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಯೋಗದಲ್ಲಿ ಶಾಶ್ವತ ಪರಿಹಾರ ಇದ್ದೇ ಇದೆ. ಅದನ್ನು ನೀವು ಸರಿಯಾಗಿ ಗಮನಿಸಿದರೆ ಸುಖವಾಗಿ ಬಾಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿ ಮುಗಿಸ್ತಾ ಇದ್ವಿ. ನಾಳಿನ ಕಾರ್ಯಕ್ರಮದಲ್ಲಿ ಈ ಲಿವರ್ನ ಸಮಸ್ಯೆಗಳನ್ನು ನಿವಾರಣೆ ಮಾಡ್ಕೊಳ್ಳಿಕ್ಕಾಗಿ ಮತ್ತಿಷ್ಟು ಯೋಗಾಭ್ಯಾಸಗಳು ನೋಡೋಣ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ಅನಂತ ಶರಣಾರ್ಥಿಗಳು.